ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಾಲಯದ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ವಕೀಲರು ರಾಮನಗರದ ಪ್ರಕರಣಕ್ಕೆ ಸಂಬಂಧಿಸಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಇತ್ತೀಚೆಗೆ ರಾಮನಗರ ವಕೀಲರ ಮೇಲೆ ಪೊಲೀಸ್ ಅಧಿಕಾರಿಗಳು ಹಲ್ಲೆ ನಡೆಸಿ 40 ವಕೀಲರ ವಿರುದ್ಧ ಮೊಕದ್ದಮೆ ದಾಖಲಿಸಿರುವುದನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೂ ಮೊದಲು ಚಿಕ್ಕಬಳ್ಳಾಪುರ ನ್ಯಾಯಾಲಯದಿಂದ ಶಿಡ್ಲಘಟ್ಟದ ವೃತ್ತದವರೆಗೂ ಸಾಗಿ ಕೆಲ ಕಾಲ ಪ್ರತಿಭಟನೆ ನಡೆಸಿ ನಂತರ ತಾಲೂಕು ಕಚೇರಿಯ ಉಪವಿಭಾಗಾಧಿಕಾರಿ ಅಶ್ವಿನ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಆರ್ ಶ್ರೀನಿವಾಸ್, ರಾಮನಗರ ವಕೀಲರ ಮೇಲೆ ನಡೆದಿರುವ ಹಲ್ಲೆ ಹಾಗೂ ಪ್ರಕರಣ ದಾಖಲಿಸಿರುವುದು ಖಂಡನೀಯ. ಕೂಡಲೇ ಸರ್ಕಾರ ವಕೀಲರ ಸಂರಕ್ಷಣೆ ಕಾಯ್ದೆ ಜಾರಿ ಮಾಡಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯಾದ್ಯಂತ ಕರೆ ನೀಡಿ ಈ ದಿನ ಎಲ್ಲ ವಕೀಲರ ಸಂಘಗಳು ಕೂಡ ಆ ಘಟನೆಯನ್ನು ರಾಮನಗರದಲ್ಲಿ ಆದಂಥ ಘಟನೆಯನ್ನು ಖಂಡಿಸಿ ನಮಗೇನು ಕರೆ ಕೊಟ್ಟಿದೆ ಎಲ್ಲ ವಕೀಲರ ಸಂಘಗಳು ಕೂಡ ರಾಮನಗರ ವಕೀಲರ ಸಂಘದಿಂದ ಇರಬೇಕು. ಆ ದಿನ ನಡೆದಂಥ ಘಟನೆಯನ್ನು ಖಂಡಿಸಬೇಕು. ಅದೇ ರೀತಿ ಆ ಅಧಿಕಾರಿ ಏನು ಏಕಾಏಕಿ ಯಾವುದೇ ಪೂರ್ವ ಪರಿಶೀಲನೆ ಇಲ್ಲದೆ 40 ವಕೀಲರ ಮೇಲೆ ದುಂಡಾವರ್ತವಾಗಿ FIR ನಮೂದನೆ ಮಾಡಿದ್ರು. ಆವಾಗ ಅವರ ಅಧಿಕಾರಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತೆ ಎಲ್ಲ ಅಧಿಕಾರಿಗಳನ್ನು ಕೂಡ ಏನೇನು ಭಾಗವಹಿಸಿದ್ರು ಆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು, ಕ್ರಮ ಕೈಗೊಳ್ಳಬೇಕು ಅಂತೇಳಿ ರಾಜ್ಯ ವಕೀಲರ ಪರಿಷತ್ತು ಮತ್ತೆ ಬೆಂಗಳೂರು ಬಾರ್ ಅಸೋಸಿಯೇಷನ್ ನಮಗೆ ಕರೆ ಕೊಟ್ಟ ಮೇರೆಗೆ ಈ ದಿನ ನಾವು ವಕೀಲರ ಸಂಘದಿಂದ ಜಿಲ್ಲಾದ್ಯಂತ ನಮ್ಮ ಎಲ್ಲ ವಕೀಲರ ಸಂಘಗಳು ಕೂಡ ನಾವು ನ್ಯಾಯಾಂಗದ ಕಲಾಪಗಳಿಂದ ದೂರ ಉಳಿದು ಪ್ರತಿಯೊಂದು ಕೂಡ ನಾವು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ. ನಮ್ಮ ವಕೀಲರ ಪಾತ್ರ ನಾವು ಮತ್ತೆ ಕಕ್ಷಿದಾರರ ನಡುವೆ ದಿನನಿತ್ಯ ಇರುವಂತಹ ವಕೀಲರು ನಾವು ಯಾಕಂದ್ರೆ ಯಾವುದೇ ರೀತಿಯಲ್ಲಿ ನಮ್ಮ ಮನೆಯ ಒತ್ತಡಗಳನ್ನ ಬದಿಗಿಟ್ಟು ಕಕ್ಷಿದಾರ ಹಿತಾಸಕ್ತಿಯಿಂದ ನ್ಯಾಯ ಕೊಡಿಸಬೇಕು. ಕಕ್ಷಿದಾರರಿಗೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಅನುವು ಮಾಡಿಕೊಡ್ಬೇಕು. ನ್ಯಾಯಾಂಗ ವಿತರಣೆ ಪಾತ್ರದಲ್ಲಿ ನಮ್ಮ ವಕೀಲರ ಪಾತ್ರ ಅತಿ ಮುಖ್ಯವಾಗಿದೆ. ನಾವು ಅತಿ ಬೇಗನೆ ನ್ಯಾಯಾಂಗ ಪಾತ್ರದಲ್ಲಿ ವಕೀಲರು ಕೂಡ ಭಾಗವಹಿಸಿದ ಸಂದರ್ಭಗಳಲ್ಲಿ ಬೇಗ ನ್ಯಾಯ ಸಿಗುತ್ತೆ ಅಂತೇಳಿ ನಮ್ಮ ವಕೀಲರು ಪ್ರತಿನಿತ್ಯ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇನ್ನು ಪ್ರತಿಭಟನೆಯಲ್ಲಿ ಹಿರಿಯ ವಕೀಲರಾದ ರಾಮಮೂರ್ತಿ, ಪಿ ಸುಬ್ರಮಣಿ, ಪ್ರಕಾಶ್, ಹರಿಕೃಷ್ಣ, ಮಂಜುನಾಥ್, ಸೌಜನ್ಯ, ಗಾಂಧಿ ಸೇರಿದಂತೆ ವಕೀಲ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.